ನೋಡೋದಕ್ಕೆ ಜಲ್ಲಿ ಥರನೇ ಇದೆ ಅಂತ ಹೇಳಿ ನನ್ನ ಮಗ ಇದಕ್ಕೆ ರಾಗಿ ಜಲ್ಲಿ ಅಂತ ಕರೆದ. ಆದರೆ ಇದರ ಹೆಸರು ರಾಗಿ ಕೀಲ್ಸ ಅಥವಾ ಹಾಲ್ಬಾಯಿ. ಎಲ್ಲೆಲ್ಲಿ ರಾಗಿನ ಮುಖ್ಯ ಆಹಾರ ಅಂತ ಸೇವಿಸ್ತಾರೋ ಅಲ್ಲೆಲ್ಲ ಈ ಸಿಹಿ ಪದಾರ್ಥನ ಮಾಡೇ ಮಾಡ್ತಾರೆ. ಇದು ಸಮ ಸ್ಪೆಷಲ್ ಅಂತಲೇ ಹೇಳ್ಬೋದು. 7 ರಿಂದ 8 ಅವರು ರಾಗಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿರಬೇಕು. 1 ಕಪ್ ರಾಗಿಗೆ 7 ಕಪ್ ನೀರು ಬೇಕಾಗತ್ತೆ. ಅದನ್ನು ಕೂಡ ಅಳತೆ ಮಾಡಿ ಇಟ್ಕೊಳ್ಳಿ ಮತ್ತು ಎಲ್ಲ ಕಡೆ ಇದೇ ನೀರನ್ನೇ ಉಪಯೋಗಿಸಿ. ನಂತರ ನೆನೆಸಿಟ್ಕೊಂಡಿರೋ ರಾಗಿನ ಮಿಕ್ಸಿ ಜಾರ್ಗೆ ಸೇರಿಸಿ ಅದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪೌಡರ್ನ ಸೇರಿಸಿ ಮಿಕ್ಸರ್ನಲ್ಲಿ ನೈಸಾಗಿ ರುಬ್ಕೊಳ್ಳಿ. ಇದನ್ನು ತೆಳುವಾದ ಬಟ್ಟೆಯಲ್ಲಿ ಹಾಕಿ ರಾಗಿ ಹಾಲನ್ನು ತೆಗಿಬೇಕು. ಇದೇ ಥರ 2 ಸಲ ಗ್ರೈಂಡ್ ಮಾಡಿಕೊಂಡು ರಾಗಿ ಹಾಲನ್ನು ತೆಗೆದಿಟ್ಕೊಳ್ಳಿ. ಪ್ರತಿ ಸಲ ಮಿಕ್ಸಿಗೆ ಹಾಕೋವಾಗಲೂ ಮಿಕ್ಸಿ ಜಾರ್ಗೆ ನೀರು ಹಾಕಿ ಮತ್ತೆ ಅದನ್ನು ಸೇರಿಸೋವಾಗಲೂ ಕೂಡ ಅಳತೆ ಮಾಡಿ ಇಟ್ಕೊಂಡಿರೋ ನೀರನ್ನೇ ಬಳಸಬೇಕು. ಕೊನೆಯಲ್ಲಿ ಉಳಿದಿರೋ ನೀರಿಗೆ 2 ಕಪ್ ಬೆಲ್ಲನ ಸೇರಿಸಿ ಚೆನ್ನಾಗಿ ಕರಗಿಸಿ ಶೋಧಿಸಿ ರಾಗಿ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ದಪ್ಪ ತಳದ ಪಾತ್ರೆಗೆ ಹಾಕಿ ಚೆನ್ನಾಗಿ ಕೈ ಬಿಡ್ದಂಗೆ ಅರ್ಧ ಮುಕ್ಕಾಲು ಗಂಟೆ ಕುದಿಸ್ಕೊಂಡ್ರೆ ಮಿಶ್ರಣ ಈ ಥರ ಗಟ್ಟಿ ಆಗ್ತಾ ಜಲ್ಲಿ ಫಾರ್ಮ್ಗೆ ಬರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ತುಪ್ಪ ಹಚ್ಚಿಟ್ಟಿರೋ ತಟ್ಟೆಗೆ ಈ ಮಿಶ್ರಣನ ಹಾಕಿ ಅದ್ರ ಮೇಲ್ಗಡೆ ಒಣಕೊಬ್ಬರಿ ಹುರಿದಿಟ್ಕೊಂಡಿರೋ ಗಸಗಸೆನ ಸೇರಿಸಿ ಅರ್ಧ ಮುಕ್ಕಾಲು ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಬೇಕಾದ ಆಕಾರಕ್ಕೆ ಕಟ್ ಮಾಡಿದ್ರೆ ರಾಗಿ ಹಾಲ್ಬಾಯಿ ರೆಡಿ ಆಗುತ್ತೆ. ನಿಮ್ಮ ಕಡೆಗೆ ಇದನ್ನು ಏನಂತಾರೆ ಅಂತ ಕಮೆಂಟ್ ಮಾಡಿ ಹೇಳಿ.